ಊರಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಕರೆಯೋದಕ್ಕೆ ಸಮಾವೇಶದಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಹಾಗೆ ಇವರನ್ನು ಕೇಳುವ ಯಾವ ರೀತಿ ಆಮಂತ್ರಣ. ಹಾಗೆ ಇಲ್ಲಿ ನಮ್ಮನೆ ಹತ್ರ ಅಲ್ಲಿ ಟ್ಯಾಂಕ್ ಹೋಗೋದಕ್ಕೆ ಒಂಥರ ಸ್ಲೋಪ್ ಥರ ಇತ್ತು. ಎಲ್ಲರೂ ಜಾರಿತ್ತು ಅಂತಂದರೆ ಕಾಲೆರು ಮುರ್ಕೊಳ್ಳುವಂಥ ಸಂದರ್ಭ ಇರ್ತಿತ್ತು. ಹಾಗಾಗಿ ನನಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದಲ್ವ, ನಮ್ಮ ಹುಲ್ಲಿನ ಕೋಣೆಯಲ್ಲಿ ಆಗಿರುವಂಥ ಅಣಬೆಗಳು ನೋಡ್ತಾ ಇದ್ದರೆ ಓಕೆ ಫ್ರೆಂಡ್ಸ್, ನಾನೀಗ ರೆಡಿಯಾಗಿ ಹಡಿನ್ಮಾಳ್ ಪೇಸ್ಟ್ ಹೊರಟೆ. ಹಾಗೆ ದಾದ ಮನೆಗೆ ಬಂದರೆ ಹಾಗಾಗಿ ದಾದನ ಪರ್ಮಿಷನ್ ತಗೊಂಡು ಈಗ ಬೇಗ ಹಡಿನ್ಮಾಳ್ ಪೇಸ್ಟ್ ನೋಡ್ಕೊ ಬರುವ ಅಂತ ಹೊರಟಿದ್ದೀನಿ. ಸೊ ಫ್ರೆಂಡ್ಸ್, ನಾನಿವಾಗ ಮನೆಗೆ ಬಂದಿದ್ದೆ ಇತ್ತು. ಮತ್ತು ಅಮ್ಮ ಅಣ್ಣ ಬರುವಾಗ ನೋಡಿ ಏನು ತಂದಿದ್ದಾರೆ ಅಂತ. ಬ್ರೋ, ಇದು ಯಾವ ಸ್ಟೈಲಲ್ಲಿ ಜಾಲಿ ಸುಕ್ಕ ಮಾಡ್ತಾ ಇದ್ದಂದು? ನಾಟಿ ಸ್ಟೈಲ್. ಮಸಾಲ ಎಲ್ಲ ಹೆಂಗೆ ರೆಡಿ ಮಾಡಿದ್ರಿ? ಹಾಯ್ ಫ್ರೆಂಡ್ಸ್, ಶುಭೋದಯ. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿರ್ತಾರೆ ಅನ್ಕೋತೀನಿ ಫ್ರೆಂಡ್ಸ್. ನಾನು ಹಾಗೆ ನಮ್ಮ ಮನೆಯವರೆಲ್ಲರೂ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಮುಗಿಸಿ ಮನೆಗೆ ಬಂದ್ವಿ. ಹಾಗೆ ಗೃಹ ಪ್ರವೇಶ ಮುಗಿಸಿ ಬಂದವಾಗಿಂದ ನನಗೆ ವಿಪರೀತ ತಲೆನೋವು. 2 ದಿನ ಕಂಟಿನ್ಯೂಯಸ್ ರಾತ್ರಿ ಮತ್ತು ಹಗಲು ತಲೆನೋವು. ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ವ್ಲೋಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನನ್ನ ಮುಖ ಎಲ್ಲ ಹೆಂಗಾಗಿಬಿಟ್ಟಿದೆ ಅಂತ. ತಲೆನೋವು ಅಂದರೆ ನಿಜವಾಗ್ಲೂ ಗೈಸ್, ಕಣ್ಣು ಈ ಥರ ಮುಚ್ಚಿ ತೆಗೆದಕ್ಕೂ ಆಗ್ತಿರಲಿಲ್ಲ ಇತ್ತು ಅಷ್ಟು. ಮತ್ತು ಊಟ ತಿಂಡಿಯಲ್ಲಿ ಏನೂ ಮಾಡಿರಲಿಲ್ಲ. ಎಂತಕ್ಕೆ ನನಗೆ ತಲೆನೋವು ಅಂದರೆ ತುಂಬ ವರ್ಷದಿಂದನೂ ಇದೆ. ಆದರೆ ಅಂದರೆ ಒಂದೊಂದು ಸರಿ ಬಂದರೆ ವಾರದವರೆಗೂ ಕಂಟಿನ್ಯೂಸ್ ಇರ್ತಿತ್ತು. ಹಾಗೆ ನಾನು ಮೆಡಿಸಿನೆಲ್ಲ ಮಾಡಿದ್ದೀನಿ. ಇಂಗ್ಲೀಷ್ ಮೆಡಿಸಿನ್ ಮಾಡಿರಲಿಲ್ಲ ನಾನು, ಆಯುರ್ವೇದಿಕ್ಕು, ಗಿಡಮೂಲಿಕೆದು ಹೀಗೆ ಆ ಥರ ಔಷಧಿಗಳನ್ನ ಮಾಡಿದ್ದೀನಿ. ಹಾಗೆ ಆಹಾರದಲ್ಲಿ ಅಂದರೆ ಪಥ್ಯ ಈ ಥರದ್ದನ್ನೆಲ್ಲ ಮಾಡಿದ್ದೀನಿ. ಒಂದು 3 ಮಂತ್ಸ್ ಒಂದು ದಿನವೂ ತಲೆನೋವು ಬಂದಿರಲಿಲ್ಲ. ಇತ್ತೀಚೆಗೆ 1 ತಿಂಗಳು ಹತ್ತಿರ ಆಯಿತು. ಮತ್ತು ಪಥ್ಯ ಎಲ್ಲ ಬಿಟ್ಟನ ನಾನು. ಹಾಗೆ ಮತ್ತೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಅಪ್ಪ, ನಿಮ್ಮ ಗೃಹ ಪ್ರವೇಶ ಕಾರ್ಯಕ್ರಮ ಮುಗಿಸಿ ಎಂತಕರು ಬಂತು ಅನ್ನೋ ಥರ ಆಗಿಬಿಡ್ತು ನೋಡಿ. ಅಷ್ಟು ವಿಪರೀತ ತಲೆನೋವು ಬಂದು ವಾಮಿಟ್ ಬಂದಂಗೆ ಆಗೋದು, ಅಷ್ಟು ತ್ರಾಸಾಗಿಬಿಡ್ತು ನೋಡಿ ಗೈಸ್. ಇವತ್ತಂತೂ ಸ್ವಲ್ಪ ಅಡ್ಡಿಲ್ಲ. ಆದರೂ ಇವತ್ತೇನು ಅಂತಂದರೆ, ಇವತ್ತು ಬಿಸಿಲಿಗೆ ಮತ್ತು ಬಗ್ಗೆದ್ರೆಲ್ಲ ಮತ್ತೆ ಶುರುವಾಗೋ ಥರ ಇದೆ. ಹಾಗಾಗಿ ಇವತ್ತೇನು ಜಾಸ್ತಿ ಕೆಲಸ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಮತ್ತು ಏನಂತಂದರೆ, ಬಿಸಿಲಿಗೆಲ್ಲ ಹೋದ ತಕ್ಷಣ ನನಗೆ ಆಟೋಮೆಟಿಕ್ ತಲೆನೋವು ಬಂದುಬಿಡುತ್ತೆ ನೋಡಿ, ಆ ಥರ. ಹಾಗೆ ಗೈಸ್, ಜ್ವರ ಬಂದು ಮಾರನೇ ದಿವಸ ನಮಗೆ ಯಾವ ರೀತಿ ಒಂಥರ ಸುಸ್ತು ತಲೆಭಾರ ಇರುತ್ತೆ ನೋಡಿ. ಹಾಗೆ ನನಗೆ ಇವತ್ತು ಸಿಕ್ಕಾಪಟ್ಟೆ ತಲೆಭಾರ ಇದೆ. ಹಾಗೆ ವ್ಲೋಗ್ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ಆಗೋದಿಲ್ಲ ನೋಡಿ. 1 ದಿನ 2 ದಿನ ಏನೋ ಮಿಸ್ ಮಾಡ್ಬೋದು. ಈಗ ಈ ವರ್ಷದಿಂದ ನಾನು 1 ದಿನವೂ ಕೂಡ ವ್ಲೋಗನ್ನು ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಗೃಹ ಪ್ರವೇಶಕ್ಕೆ ಹೋಗಿ ಅಲ್ಲಿ 2-3 ದಿನ ವ್ಲೋಗ್ ಮಿಸ್ ಆಗಿಬಿಡ್ತು. ಆಮೇಲೆ ತಲೆನೋವು ಬಂದು ಇನ್ನೊಂದು 2 ದಿನ ಮಿಸ್ ಆಯಿತು. ಇನ್ನೂ ಒಂದು 4-5 ವ್ಲೋಗ್ ಪೆಂಡಿಂಗ್ ಆಗಿಬಿಡ್ತು ನೋಡಿ. ಅದೆಲ್ಲನೂ ಕವರ್ ಮಾಡಬೇಕು ಅನ್ನೋದು ಮೊದಲಿದೆ. ಹಾಗೆ ಗೈಸ್, ಇವತ್ತು ವ್ಲೋಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲೋಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ, ಬನ್ನಿ ಗೈಸ್. ಓಕೆ ಫ್ರೆಂಡ್ಸ್, ನಮ್ಮ ಭಾರತದ ಜನರು, ಅದರಲ್ಲೂ ನಮ್ಮ ಹಿಂದೂ ಜನತೆ ಎಷ್ಟೋ ವರ್ಷದಿಂದ ಅಂದ್ಕೊಂಡಿರುವಂಥ ಕನಸು ಈ ತಿಂಗಳಲ್ಲಿ ಈಡೇರ್ತಾ ಇದೆ. ಅದು ನಿಮಗೂ ಕೂಡ ಗೊತ್ತಿದೆ ಅಲ್ವಾ, ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಮಾರಂಭ. ಇದು ನಮ್ಮ ಹಿಂದೂಗಳಿಗೆ ಅತಿ ದೊಡ್ಡ ಖುಷಿ ವಿಚಾರನೆ ಅಂತ ಹೇಳ್ಬೋದು. ಹಾಗೆ ಎಷ್ಟೋ ವರ್ಷದಿಂದ ಕಂಡುಕೊಂಡಿದ್ದಂಥ ಕನಸು ಇತ್ತೀಚೆಗೆ ಈಡೇರುವಂಥ ಗಳಿಗೆ ಬಂದಿದೆ ಗೈಸ್. ನಮ್ಮೂರಲ್ಲಂತೂ ಭರ್ಜರಿ ತಯಾರಿ ನಡೀತಾ ಇದೆ. ಹಾಗೆ ನಮ್ಮೂರಿನಲ್ಲಿ ಒಂದಿಷ್ಟು ಜನರೆಲ್ಲರೂ ಸೇರಿ ಬಿಳಿ ಪಂಚೆ ಹಾಗೂ ಬಿಳಿ ಶರ್ಟನ್ನು ಧರಿಸಿ, ಹಾಗೆ ಕೇಸರಿ ಶಾಲನ್ನು ಧರಿಸಿ ಊರಿನಲ್ಲೆಲ್ಲ ಅಕ್ಷತೆಯನ್ನು ಹಂಚಿ ಪ್ರತಿಯೊಂದು ಮನೆಯನ್ನು ಕರೆಯೋದು. ಹಾಗೆ ಊರಲ್ಲಿರುವಂಥ ಪ್ರತಿಯೊಂದು ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಸಿ, ಆಮೇಲೆ ಒಂದು ದೇವಸ್ಥಾನದಲ್ಲಿ ನಾವು ಅಯೋಧ್ಯೆಯಲ್ಲಿ ಸಮಾರಂಭದ ಲೈವ್ ಅನ್ನು ಊರಿನವರು ಎಲ್ಲರೂ ಸೇರಿಕೊಂಡು ಒಂದು ಕಡೆ ಸ್ಕ್ರೀನ್ ಟಿವಿಯಲ್ಲಿ ನೋಡುವಂಥದ್ದು, ಈ ಥರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನಿಂದ ನಮ್ಮೂರಲ್ಲಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಪ್ರತಿಯೊಂದು ಮನೆಯನ್ನು ಕೂಡ ಭೇಟಿ ಮಾಡಿ ಅಕ್ಷತೆ ಕೊಟ್ಟು ಅವರನ್ನು ಕರೀತಾ ಇದ್ದಾರೆ. ಹಾಗಾಗಿ ಆ ಆಮಂತ್ರಣಕ್ಕೆ ಹೋಗೋದಕ್ಕೆ ಒಂದಿಷ್ಟು ಜನರೆಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಅವರನ್ನು ಒಂದು ಸರಿ ತೋರಿಸ್ಬಿಡುವ. ಹಾಗೆ ಯಾವ ರೀತಿ ತಯಾರಾಗ್ತಿದೆ ಅಂತ, ನಮ್ಮೂರಲ್ಲಿ ಭರ್ಜರಿ ತಯಾರಾಗ್ತಿದೆ ಅಂತ ನಿಮ್ಮ ಜೊತೆಗೆ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ಕೊಳ್ಳುವಂತ ಇವಾಗ ಬಂದಿದ್ದೀನಿ. ಹಾಗೆ ಇವರು ಇಲ್ಲ ದೇವಸ್ಥಾನದ ಹತ್ರ ಹೋಗಿದ್ದಾರೆ, ಅವ್ರು ಬಂದ ಮೇಲೆ ನೋಡೋಣ. ಹಾಗೆ ಫ್ರೆಂಡ್ಸ್, ನಿಮ್ಮೂರಲ್ಲಿ ಯಾವ ರೀತಿ ತಯಾರಿಗಳು ನಡೀತಿದೆ ಅಂತ ನನಗೂ ಕೂಡ ತಿಳಿಸಿ ಆಯಿತಾ ಸ್ವಲ್ಪ. ಹಾಗೆ ನಮ್ಮೂರಲ್ಲಿ ಈ ರೀತಿ ಭರ್ಜರಿಯಾಗಿ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಗೆ ಆಮಂತ್ರಣವನ್ನು ಬರ್ತಾ ಇದೆ. ಹಾಗೆ ಶ್ರೀರಾಮ್ ಜಯರಾಮ್ ಮಂತ್ರವನ್ನು ಬರೆಯುವಂಥದ್ದು. ಹಾಗೆ ನಾನು ಕೂಡ ಬರಿತಾ ಇದ್ದೀನಿ. ನಾನು ತಗೊಂಡಿದ್ದೇನೆ ಒಂದು ಸಣ್ಣ ಬುಕ್ಕನ್ನು ಕೂಡ. ಅದರಲ್ಲಿ 101 ಸರಿ ಹಾಗೆ ಎಷ್ಟು ಬೇಕಿದ್ರೂ ಬರಿಬೋದು. ನಾನು 101 ಸರಿ ಬರೆಯುವಂಥ ಬುಕ್ಕನ್ನು ತಗೊಂಡಿದ್ದೀನಿ. ಅದಕ್ಕೆ ದುಡ್ಡು ಕೂಡ ಇರುತ್ತೆ, ನಾವು ದುಡ್ಡನ್ನು ಕೊಟ್ಟು ತಗೋಬೇಕಾಗ್ತದೆ. ಹೀಗೆ ಗೈಸ್, ಬನ್ನಿ ಆಯಿತಾ. ಈಗ ಆಮಂತ್ರಣ ಕರೆಯೋದಕ್ಕೆ ಹೋಗೋರು ಯಾವ ರೀತಿ ರೆಡಿಯಾಗಿದ್ದಾರೆ ಮತ್ತು ಹೇಗೆ ಕರೀತಾರೆ ಅಂತ ನಾವು ಕೂಡ ನೋಡೋಣ. ಬನ್ನಿ ಗೈಸ್. ನಮ್ಮ ಮನೆಯಿಂದ ದಾದ ಹೋಗ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ
ಎಷ್ಟು ಜನರು ಅದರಲ್ಲಿ ಯಾರ್ಯಾರಿಗೆ ಅಂದರೆ ಶುಭ ಗಳಿಗೆಯಲ್ಲಿ ನಮ್ಮ ಸಣ್ಣ ಅಳಿಲು ಸೇವೆಯನ್ನು ಯಾರ್ಯಾರಿಗೆ ಕೊಡಬೇಕು ಅನಿಸುತ್ತೆ ನೋಡಿ, ನಾವೆಲ್ಲರೂ ಕೂಡ ಈ ಥರದ್ರಲ್ಲೆಲ್ಲ ಕೊಡ್ಬೋದಂತ ಅಂದ್ಕೊತಾ ಇದ್ದೀವಿ. ಹಾಗೆ ನಮ್ಮ ಮನೆಯಿಂದ ದಾದ ಹೋಗ್ತಾ ಇದ್ದಾರೆ. ಇದೊಂದು ಖುಷಿ ವಿಚಾರನೆ ಗೈಸ್ ನಮಗಂತೂ. ನೋಡಿ ಫ್ರೆಂಡ್ಸ್, ನಮ್ಮನೆ ಹತ್ತಿರ ಎಲ್ಲರೂ ಸೇರಿ ಈ ಥರ ಊರಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಕರೆಯೋದಕ್ಕೆ ಸಮಾವೇಶದಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಹಾಗೆ ಇವರನ್ನು ಕೇಳುವ ಯಾವ ರೀತಿ ಆಮಂತ್ರಣ ಎಲ್ಲ ಕೊಡ್ತಾರೆ, ಹಾಗೆ ತಯಾರಿ ಯಾವ ರೀತಿ ಮಾಡ್ತಾರೆ ನಮ್ಮೂರಲ್ಲಿ ಅಂತ ಹೇಳ್ತೀರಾ ಯಾರಾದರೂ? ಈಗ ಏನು ಅಯೋಧ್ಯೆಯಲ್ಲಿ 22ಕ್ಕೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾಯಿದೆ, ಅದೇ ರೀತಿ ಇಡೀ ದೇಶದ ಎಲ್ಲ ಊರಿನಲ್ಲೂ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮೂರಿನಲ್ಲೂ ಸಹಿತ ಇವತ್ತಿನಿಂದ ಮನೆ ಮನೆಗಳಿಗೆ ಅಕ್ಷತೆ ವಿತರಣೆಯ ಅಭಿಯಾನವನ್ನು ನಾವು ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. 22ಕ್ಕೆ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ, ಭಜನೆ ಈ ಥರ ಕಾರ್ಯಕ್ರಮಗಳು ಇರ್ತದೆ. ನಾವೆಲ್ಲರೂ ಅಲ್ಲೇ ಸೇರಿ ನೋಡುವಂಥ ಕಾರ್ಯಕ್ರಮವನ್ನು ಅಯೋಧ್ಯೆಯಲ್ಲಿ ನಡುವಂಥದ್ದು, ಇಲ್ಲೇ ಊರಲ್ಲೇ ನೋಡುವಂಥದ್ದು ಅಲ್ವಾ? ಹೌದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಈ ಶುಭ ಗಳಿಗೆಯನ್ನು ನಾವೆಲ್ಲರೂ ಹೆಮ್ಮೆಯಿಂದ ಎದ್ದು ನಿಂತು ಅನುಭವಿಸುವಾಗ ಆಗಬೇಕು, ಪ್ರತಿ ಕ್ಷಣ ಕೂಡ ಅನುಭವಿಸಬೇಕು, ಆ ರೀತಿ ಆಗಬೇಕು ಗೈಸ್. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ ಹಾಗೆ ನಮ್ಮ ಹತ್ರ ಎಷ್ಟಾಗುತ್ತೆ ನೋಡಿ ಅಲ್ಲಿವರೆಗೂ ನಾವು ನಮ್ಮ ಅಳಿಲು ಸೇವೆಯನ್ನು ಕೊಡೋ ಹಾಗೆ ಆಗಬೇಕು ಅನ್ನೋದು ನಮ್ಮ ಧ್ಯೇಯ ಆಗಬೇಕು, ಗುರಿ ಆಗಬೇಕು ಅನ್ನೋದು ನಮ್ಮ ಆಶಯ ಆಗಬೇಕು ಗೈಸ್. ಹಾಗಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಹಿಂದೂಗಳು ಒಂದಾಗಬೇಕು ಗೈಸ್. ಹಾಗಾಗಿ ನಾವು ಹೇಳೋದು ಒಂದೇ, ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ ಜೈ. ಇವಾಗ ನಾನು ಸುಂದರಿಯವರಿಗೆಲ್ಲ ಕಚ್ಕೊಟ್ಟು ಹಸಿ ಹುಲ್ಲನ್ನು ಹಾಕಿದೆ. ಆದ ಬೆಳಿಗ್ಗೆನೇ ಹಸಿ ಹುಲ್ಲನ್ನು ಮಾಡಿಟ್ಟಿದ್ರೆ, ಹಾಗಾಗಿ ಮತ್ತೆ ನನಗೆ ಹಸಿ ಹುಲ್ಲಿಗೆ ಹೋಗುವಂಥ ಕೆಲಸ ಇರಲಿಲ್ಲ. ಹಾಗೆ ಹಾಳಿಗಳನ್ನು ಕೂಡ ಕಡ್ಕೊಂಡು ಬಂದು ಒಣಗಿಸ್ಬಿಟ್ರೆ ನಂಗೆ ತಲೆನೋವಿತ್ತು ಅಂತ. ಮತ್ತು ಇವತ್ತಿನ ಮನೆಯಲ್ಲಿ ನಾನು ಒಬ್ಬಳೇ ಇರೋದ್ರಿಂದ ಎದ್ದು ಕೆಲಸ ಮಾಡುವಾಗೆ ಆಯಿತು ಗೈಸ್. ಯಾಕೆಂತಂದರೆ ಅಮ್ಮನಿಗೂ ಕೂಡ ಸ್ವಲ್ಪ ಹುಷಾರಿಲ್ವ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಅಣ್ಣ ಕರ್ಕೊಂಡು ಹೋಗಿದ್ದಾರೆ. ಅಮ್ಮನಿಗೆ ಏನು ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಂದ ಬಂದಾದ ನಂತರ ನಿಮಗೆ ವಿಷಯವನ್ನು ತಿಳಿಸ್ತೇನೆ. ಹಾಗೆ ದಾದ ರಾಮ ಮಂದಿರದ ಆಮಂತ್ರಣವನ್ನು ಊರಿನ ಜನರಿಗೆಲ್ಲ ತಲುಪಿಸೋದಕ್ಕೆ ಹೋಗಿದ್ದಾರೆ. ಹಾಗೆ ನಾನೊಬ್ಬಳೆ ಮನೆಯಲ್ಲೇ ಇರೋದು. ನನಗಿವತ್ತು ಅಡುಗೆ ಕೆಲಸ ಏನಿಲ್ಲ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಕೊಟ್ಟಿಗೆ ಸುಂದರಿಯವರಿಗೆಲ್ಲ ಅಂದರೆ ಹಸಿ ಹುಲ್ಲು ಹಾಕೋದು, ಕಚ್ಕೊಡೋದು, ಹೀಗೆ ಬೆಕ್ಕುಗಳಿಗೆ, ನಾಯಿಗಳು ಸೇವೆ ಮಾಡೋದು, ಹಾಗೆ ಕೋಳಿಗಳಿಗೆ ಮೇವು ಹಾಕೋದು, ಹೀಗೆ ಆಚೆ ಈಚೆ ಗಿಡಗಳನ್ನೆಲ್ಲ ನೋಡ್ಕೊಂಡೇ ಇರೋದು. ಹೀಗೆ ಮನೆ ಕಾಯೋ ಕೆಲಸ ಅಂತಲೇ ಹೇಳ್ಬೋದು ಗೈಸ್ ಇವತ್ತು ನನಗೆ. ಹಾಗೆ ಫ್ರೆಂಡ್ಸ್, ನಮ್ಮೂರಲ್ಲಿಂದು ಜೋರು ಮಳೆ. ನಿಮ್ಮೂರಲ್ಲೂ ಮಳೆ ಬರ್ತಿದೆಯಾ? ಈಗ ಒಂದು 4-5 ದಿನ ಇತ್ತು, ರಾತ್ರಿ ಬೆಳಿಗ್ಗೆ ಎಲ್ಲ ಮಳೆ ಬರ್ತಾ ಇದೆ ಅಷ್ಟು ಹೊತ್ತಿಗೆ. ಹಾಗೆ ಇವತ್ತು ಸ್ವಲ್ಪ ಬಿಸಿಲು ಬಂದಿದ್ದು ನೋಡಿ, ಒಂದು 5-6 ದಿನದ ಈಚೆಗೆ ಬಿಸಿಲು ಕಂಡಿದ್ದು ಅಂತಂದರೆ ಇವತ್ತೇ ಅಂತ ಹೇಳ್ಬೋದು. ಹೀಗಾಯ್ತಾ ಗೈಸ್. ಹಾಗೆ ನನ್ನ ಬಸಳೆ ಚಪ್ಪರ ನೋಡಿ ಹೀಗಾಗಿದೆ. ಈಗ ಮಳೆಯೆಲ್ಲನೂ ಬಂದು ಚೆನ್ನಾಗಿ ಚಿಗುರೋದು ಎಲ್ಲನೂ ಮತ್ತು ಸುಮಾರು ಸರಿ ನಾವು ಕಟ್ ಮಾಡ್ತೀವಿ, ಆದರೂ ಕೂಡ ಚೆನ್ನಾಗಿ ಬರ್ತಾಯಿದೆ ನನ್ನ ಬಸಳೆ ಚಪ್ಪರ ನೋಡಿ. ಈ ಥರ ಮನೆಯಲ್ಲಿ ಒಂದು ಬಸಳೆಲ್ಲನೂ ಬಳಕೆ ಬಿಟ್ಟರೆ ನಮಗೆ ಸಾರಿಗೆಲ್ಲ ಏನೋ ತೊಂದರೆ ಎಲ್ಲ ಆಗೋದಿಲ್ಲ. ಒಂದಿನ ಏನೋ ತರಕಾರಿ ಇಲ್ಲ ಅಂತಂದರೆ ಈ ಬಸಳೆಯನ್ನೆಲ್ಲ ತೆಗೆದು ಸಾರು ಮಾಡ್ಬೋದು ನೋಡಿ. ಹಾಗೆ ನಿಮ್ಮ ಮನೆಯಲ್ಲೂ ಈ ಥರ ಬಸಳೆ ಚಪ್ಪರೆಲ್ಲ ಇದ್ದರೆ ನನಗೆ ತಿಳಿಸಿ ಆಯಿತಾ. ಹಾಗೆ ನಾನು ನೆಡೋದೆಲ್ಲನೂ ತಿಳಿಸಿದ್ದೀನಿ. ಮತ್ತು ಕೆಲವೊಂದಿಷ್ಟು ಹಣ್ಣೆಲೆಲ್ಲನೂ ಆಗಿತ್ತಲ್ಲ ಅದೆಲ್ಲನೂ ತೆಗೆದು ಬಿಸಾಡಿದೆ. ಅಂತಂದರೆ ಮಳೆ ನೀರು ಬಿದ್ದು ಬಿಸಿಲು ಬಂದ ತಕ್ಷಣ ಆ ಥರ ಎಲೆಗಳೆಲ್ಲ ಕೊಳೆಯೋದು, ಹಾಗೆ ಹಣ್ಣಾಗೋದು ಈ ಥರ ಎಲ್ಲ ಆಗುತ್ತೆ. ಹಾಗೆ ಆ ಕೊಳೆತಿರುವಂಥ ಎಲೆಗಳನ್ನೆಲ್ಲ ತೆಗೆದುಬಿಟ್ರೆ ಚೆಂದ ಈ ಥರ ಚಿಗುರು ಬರ್ತದೆ ನೋಡಿ. ಇವಾಗ ಆಗಿದ್ದು ಹೀಗೆ ಕೊಳ್ತಿರುವಂಥ ಎಲ್ಲ ತೆಗೆದು ನಾನು ಹಾಗೆ ಈ ಥರ ಎಲ್ಲ ಚಿಗುರದ ರಾಶಿನೇ ಬಂದಿದೆ ನೋಡಿ. ಹಾಗೆ ಇಲ್ಲಿ ನಮ್ಮನೆ ಹತ್ರ ಅಲ್ಲಿ ಟ್ಯಾಂಕ್ ಹೋಗೋದಕ್ಕೆ ಒಂಥರ ಸ್ಲೋಪ್ ಥರ ಇತ್ತು. ಎಲ್ಲರೂ ಜಾರಿತ್ತು ಅಂತಂದರೆ ಕಾಲೆಲ್ಲರೂ ಮುರ್ಕೊಳ್ಳುವಂಥ ಸಂದರ್ಭ ಇರ್ತಿತ್ತು. ಹಾಗಾಗಿ ದಾದನ ಹತ್ರ ಎಲ್ಲ ಹೇಳ್ತಾ ಇಡಿ ಸ್ವಲ್ಪ ಮೆಟ್ಲ ಕಡ್ದಿಡಿ, ಹಾಗೆ ಹತ್ತು ಹೋಗೋದಕ್ಕೆಲ್ಲ ಈಸಿ ಆಗ್ತದೆ ಬರೋದಕ್ಕೆಲ್ಲ ಅಂತ. ಮತ್ತು ನಾವು ಈ ದಾರಿಯೆಲ್ಲ ಓಡಾಡೋದು ರಾಶಿ ಇರ್ತದಲ್ಲ, ಹಾಗಾಗಿ ದಾದ ನೋಡಿ ಇಷ್ಟು ಚೆಂದ ಮೆಟ್ಲ ಮಾಡಿಟ್ಟಿದ್ದಾರೆ. ಹಾಗೆ ನಾನು ನೋಡೇ ಇರಲಿಲ್ಲ ಇದು ದಾದ ಈ ಥರ ಮೆಟ್ಲ ಮಾಡಿದ್ದು. ಈಗ ಹತ್ತು ಬರೋದಕ್ಕೆಲ್ಲ ತುಂಬ ಈಸಿ ಆಗ್ತಾಯಿದೆ ನೋಡಿ. ಅಂದರೆ ಇಲ್ಲಿ ಟ್ಯಾಂಕಿಗೆ ನೀರು ಬಿಡೋದಕ್ಕೆ ಆಗಿರ್ಬೋದು. ಹಾಗೆ ನಾನು ತರಕಾರಿ ಗಿಡಗಳ ಹತ್ರ ಇಲ್ಲಿ ಬರ್ತಾನೆ ಇರ್ತೀನಲ್ಲ ಯಾವಾಗಲೂ, ಹಾಗೆ ಗೈಸ್. ಮತ್ತು ಫ್ರೆಂಡ್ಸ್, ಇವತ್ತು ನನಗೆ ಹಡಿನ್ಬಾಳ ಪೇಸ್ಟ್ ಆಯಿತು. ಇವತ್ತು ಅಲ್ಲಿ ಹೋಗಬೇಕು, ಹಾಗೆ ಒಂದು ವಿಸಿಟ್ ಕೊಟ್ಟು ನಿಮಗಲ್ಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂತ ತೋರಿಸ್ಬೇಕು ಅಂತ ಇದ್ದೆ. ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ನೋಡಿ, ಹಾಗಾಗಿ ಮನೆ ಕಾಯೋದಾಗಿಬಿಟ್ಟಿದೆ. ನೋಡೋಣ, ಮನೆಯಲ್ಲೆಲ್ಲರೂ ಬಂದರೆ ಮಧ್ಯಾಹ್ನದ ನಂತರ ದಾದ ನಾನು ಮಧ್ಯಾಹ್ನ ಬರ್ತೀನಿ, ನೀನು ಹೋಗೋ ಹಾಗಿದ್ರೆ ಮಧ್ಯಾಹ್ನ ಹೋಗಿ ಬರ್ಲಕ್ಕು ಅಂತ ಹೇಳಿದ್ದಾರೆ. ದಾದ ಬಂದಿದ್ದಾದರೆ ನನಗೆ ಫ್ರೀ ಆದರೆ ಮಧ್ಯಾಹ್ನದ ಅಷ್ಟೊತ್ತಿಗೆ ನಾವು ಹಡಿನಾಳ್ ಪೇಸ್ಟಿಗೂ ಕೂಡ ಹೋಗಿ ಬರುವ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ತೀನಿ, ಮುಂದಿನ ವರ್ಷ ನೋಡುವಂಥ ಚಾನ್ಸ್ ಸಿಗುತ್ತೆ ನಮಗೆ. ಹಾಗೆ ಆಯ್ತಾ ಗೈಸ್.
ಮತ್ತು ಅವತ್ತು ನಾನು ಹೊನ್ನಾವರದಿಂದ ಒಬ್ಬರ ಹತ್ರ ತರಕಾರಿ ಎಲ್ಲ ಮಾರ್ತಿದ್ರು ನೋಡಿ, ಅವ್ರ ಹತ್ರ ಬದನೆ ಗಿಡಗಳನ್ನು ತಂದು ನೆಡುವಂಥದ್ದನ್ನು ಕೂಡ ತೋರಿಸಿದ್ದೆ ನಿಮಗೆ. ಇದು ನೋಡಿ ಈಗ ಒಂದು ತಿಂಗಳು ಹತ್ತತ್ರ ಆಗಿರ್ಬೋದು ನೋಡಿ, ಈ ಥರ ಎಲ್ಲನೂ ಚಿಗುರು ಬರ್ತಾ ಇದೆ. ಗಿಡ ಮಾತ್ರ ತುಂಬ ಚೆಂದ ಬೆಳೆದು ಬರ್ತಾ ಇದೆ. ನೋಡಬೇಕು ಇನ್ನು ನಮಗೆ ಕಾಯೆಲ್ಲ ಎಷ್ಟು ದಿನಕ್ಕೆ ಸಿಗ್ತದೆ ಅಂತ. ಮತ್ತು ನಾನು ಇದಕ್ಕೆ ಗೊಬ್ಬರ ಹಾಕೋದೆಲ್ಲ ಏನು ಕೆಲಸ ಮಾಡಿಲ್ಲ. ಹಾಗೆ ಗೊಬ್ಬರ ಹಾಕೋದೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಯಾವ ರೀತಿ ಬದನೆ ಗಿಡಕ್ಕೆಲ್ಲ ಗೊಬ್ಬರ ಕೊಡ್ತೀನಿ ಅಂತ. ಗಿಡ ಮಾತ್ರ ಈಗ ಇಷ್ಟು ಚೆಂದ ಚಿಗುರು ಬರ್ತಾ ಇದೆ ನೋಡಿ. ಅಂದರೆ ನೆಟ್ಟಿದ್ದು ಒಂದು ತಿಂಗಳ ಹತ್ತಿರ ಆಯ್ತಿರ್ಬೋದು. ಹಾಗೆ ನಾನು ಬೇಗ ರಿಸಲ್ಟನ್ನು ಕಾಣ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಇದೇ ರೀತಿ ಬದನೆ ಗಿಡಗಳನ್ನ ನೆಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಬದನೆ ಗಿಡವನ್ನು ನೆಡಬೇಕು ಅಂತಂದರೆ ನೀವು ಚೆಕ್ ಮಾಡಬೇಕಾಯ್ತು, ನನ್ನ ವ್ಲೋಗ್ಸಲ್ಲಿ ತೋರಿಸಿದ್ದೀನಿ. ಹಾಗೆ ಆಯಿತಾ ಗೈಸ್. ಹಾಗೆ ಫ್ರೆಂಡ್ಸ್, ನನಗೆ ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಐತೆ. ಗಿಡಗಳನ್ನ ಬೆಳೆಸೋದಾಗಿರ್ಬೋದು, ಅದರ ಪಾಲನೆ ಪೋಷಣೆ ಈ ಥರದೆಲ್ಲ ತುಂಬಾ ಇಂಟ್ರೆಸ್ಟು. ಅಗ್ರಿಕಲ್ಚರಲ್ಲಿ ತುಂಬ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಅಣಬೆಯನ್ನು ಬೆಳೆಸಬೇಕು ಅಂತ ಇತ್ತೀಚೆಗೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ನಮ್ಮೂರಲ್ಲಿ ನಮ್ಮೂರಿನ ಟೆಂಪ್ರೇಚರಲ್ಲಿ ಅದು ಆಗ್ತದೆ ಇಲ್ವೋ ಅಂತ ಕೆಲವೊಂದಿಷ್ಟು ಅನುಮಾನಗಳನ್ನೆಲ್ಲೂ ಇತ್ತು. ಹಾಗೆ ಕೆಲವೊಂದಿಷ್ಟು ಯೂಟ್ಯೂಬಲ್ಲೆಲ್ಲ ನಾನು ಬೇರೆಯವರಲ್ಲಿ ವ್ಲಾಗ್ಸಲ್ಲೆಲ್ಲ ನೋಡ್ತೇನೆ, ಅಣಬೆನ ಎಷ್ಟು ಟೆಂಪ್ರೇಚರಲ್ಲಿ ಇಟ್ಟು ಬೆಳೆಸಬೇಕು, ಹಾಗೆ ಬೀಜಗಳನ್ನೆಲ್ಲ ಯಾವ ರೀತಿ ಬಿತ್ತನೆ ಮಾಡಬೇಕು, ಹುಲ್ಲನ್ನೆಲ್ಲ ಯಾವ ಕಂಡೀಷನಲ್ಲಿ ನಾವು ಕವರ್ ಒಳಗೆ ತುಂಬಿ ಪ್ಯಾಕಿಂಗ್ ಮಾಡೋದು, ಈ ಥರದ್ದೆಲ್ಲ ನೋಡ್ತಾ ಇದ್ದೀನಿ. ಹಾಗೆ ಕೆಲವೊಂದು ಅಂದರೆ ಥಾಟ್ ಹೊಳೆದಿತ್ತು, ಈ ಥರ ಮಾಡಿದ್ರೆ ಆಗ್ಬೋದೇನೋ ಅಂತ. ಹಾಗೆ ಸುಮ್ಮನೆ ಆಗಿಬಿಟ್ಟೆ ನಾನು. ಆಮೇಲೆ ಅಂದರೆ ರಿಸ್ಕ್ ತಗೊಳ್ಳೋದು ಯಾಕೆ, ಇನ್ನೊಂದು ಸ್ವಲ್ಪ ದಿವಸ ನಾವು ಸ್ಟಡಿ ಮಾಡ್ಕೊಂಡು ಆಮೇಲೆ ಮಾಡಿದ್ರಾಯ್ತು ಅಂತ. ಅಂದರೆ ನಾನು ಇದನ್ನು ಬಿಸ್ನೆಸ್ ರೂಪದಲ್ಲಿ ಮಾಡ್ತೀನಿ ಅಂತಲ್ಲ, ಅಂದರೆ ಒಂದು ನನಗೆ ಈ ಥರ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಹಾಗಾಗಿ ಮನೆ ಯೂಸಿಗಾದ್ರೂ ಸ್ವಲ್ಪ ಅಣಬೆಗಳನ್ನೆಲ್ಲ ಬೆಳೆಸೋದು, ಅಂದರೆ ಈ ಥರದೊಂದು ಇಂಟ್ರೆಸ್ಟ್ ಇದ್ದವಾಗ ನಮಗೆ ಆ ಥರ ಮಾಡಬೇಕು ಒಂದು ಹುಮ್ಮಸ್ಸಿರುತ್ತೆ ನೋಡಿ. ಹಾಗಾಗಿ ಪ್ರಯತ್ನ ಮಾಡಬೇಕು ಅಂತ ಇದ್ದೆ ನಾನು. ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ನಾನು ಕೆಲವೊಂದಷ್ಟು ಸರಿ ನೋಡಿ, ಹಾಗೆ ಸುಮ್ಮನೆ ಆಗಿಬಿಟ್ಟೆ. ಈ ಥರ ನಮ್ಮ ಹತ್ರ ಆಗ್ತಾನೆ ಇರುತ್ತೆ ನೋಡಿ. ಹಾಗೆ ಸುಮ್ಮನಾದ ತಕ್ಷಣ ನನಗೆ ಈಗ ಅಂತಂದರೆ ನಮ್ಮ ಮನೇಲಿ ತೋರಿಸ್ತೇನೆ ಇವಾಗ ಏನಾಗಿದೆ ಅಂತ. ಇವಾಗ ಒಂದು ಐಡಿಯಾ ಬಂದಿದೆ ನನಗೆ, ಈ ಥರ ಮಾಡಿದ್ರೆ ಪರ್ಫೆಕ್ಟ್ ಆಗುತ್ತೆ ಅಂತ. ಹಾಗಾಗಿ ಇನ್ನು ನಾನು ಅಣಬೆ ಮಾಡುವಂಥ ಕೆಲಸಗಳನ್ನು ಶುರು ಮಾಡಬೇಕು ಅಂತ ಇದ್ದೀನಿ, ಅಂದರೆ ಬಿಸ್ನೆಸ್ ರೂಪದಲ್ಲ. ಈಗ ಸ್ಟಾರ್ಟಿಂಗ್ ನಾನು ಮನೆ ಬಳಕೆಗೆ ಪ್ರಯತ್ನ ಮಾಡ್ತೀನಿ. ಮುಂದೆ ಇದೇನಾದರೂ ಒಂದು ನನಗೆ ಫಲಕಾರಿ ಆಯಿತು ಅಂದರೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಹಾಗೆ ನನಗೆ ಯಾಕೆ ಹೀಗೆ ಅನ್ನಿಸ್ತಾ ಇದೆ ಅಂತ ಇವಾಗ ತೋರಿಸ್ತೇನೆ ಬನ್ನಿ ನಿಮಗೆ. ಇದು ನಮ್ಮದು ಹುಲ್ಲಿನ ಹಾಕುವಂಥ ರೂಮ್ ನೋಡಿ. ನಾವು ಈಗ ತೆಗೆದಿರುವಂಥ ಹುಲ್ಲನ್ನೆಲ್ಲ ಈ ರೀತಿ ಹಾಕಿಟ್ಟಿದ್ವಾ. ಹಾಗೆ ಇಲ್ಲಿ ಯಾವುದೇ ರೀತಿಯಾಗಿ ಅಂದರೆ ಗಾಳಿ ಆಗಿರ್ಬೋದು, ಬಿಸಿಲು ಈ ಥರದ್ದು ಏನೂ ಬಂದಿಲ್ಲ. ಹಾಗೆ ನೋಡಿ ಇಲ್ಲಿ ಎಷ್ಟು ಅಣಬೆಗಳಾಗಿದೆ ಅಂತಂದರೆ ನೋಡಿ, ಇದರಲ್ಲಿ ಬೀಜ ಆಗಲಿ ನಾವು ಏನೇನೂ ಹಾಕಿಲ್ಲ. ಮತ್ತು ನೋಡಿ ಮೇಲ್ಗಡೆ ಎಲ್ಲ ಬೇವ್ರಿ ಇದೆ ನೋಡಿ. ಈ ಥರ ಟೆಂಪ್ರೇಚರ್ಲಿಟ್ಟರೆ ನಾವು ಅಣಬೆಯನ್ನು ಆರಾಮಾಗಿ ಬೆಳಿಬೋದು. ಹಾಗೆ ನಮ್ಮ ಮನೆಯಲ್ಲಿ ಅಂದರೆ ದಿನ ತೆಗಿತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಹುಲ್ಲ ಹಾಳಾಗ್ತದೆ ನೋಡಿ. ಹಾಗಾಗಿ ಈ ಕೊಕ್ಕೆಯಿಂದ ಇಲ್ಲಿ ನೋಡಿ, ಈ ಥರ ಕೊಕ್ಕೆಯಿಂದ ಹುಲ್ಲನ್ನೆಲ್ಲ ತೆಗೆದು ಇಲ್ಲೆಲ್ಲ ನಿನ್ನೆಲ್ಲ ತುಂಬಾ ಬೆಳೆದಿತ್ತು ಆಯಿತಾ. ಹಾಗಿದಾದ್ನವರೆಲ್ಲ ತೆಗೆದು ಹಾಕ್ತಾಯಿದ್ರು, ಅಂದರೆ ಹುಲ್ಲು ಹಾಳಾಗಿಬಿಡ್ತದೆ ಅಂತ ಆಯಿತಾ. ಅಲ್ಲಿ ನೋಡಿ ಎಷ್ಟು ಚಂದ ಮೊಗ್ಗು ಅಣಬೆಗಳೆಲ್ಲ ಬರ್ತಾಯಿದೆ ಅಂತ. ಈ ಥರ ಟೆಂಪ್ರೇಚರ್ಲಿ ಇಟ್ಟರೆ ನಾವು 100% ಅಣಬೆಯನ್ನು ಬೆಳಿಬೋದು. ಹಾಗೆ ಇದರಲ್ಲಿ ನಾವು ಅಣಬೆ ಎಲ್ಲ ಏನೂ ಹಾಕಿಲ್ಲ ನೋಡಿ. ಇದು ಹುಲ್ಲಿನಲ್ಲೇ ಅಂದರೆ ಈ ಟೆಂಪ್ರೇಚರ್ಗೆ ಎದ್ದಿರುವಂಥ ಅಣಬೆಗಳು ನೋಡಿ ಆಯಿತಾ. ಎಷ್ಟು ಚಂದ ಬಂದಿದೆ ಮಾತ್ರ ಅಣಬೆಗಳು. ಇವತ್ತು ಯಾಕೋ ನಮಗೆ ಕಾಣೋದಕ್ಕೆ ಸ್ವಲ್ಪ ಕಡಿಮೆ ಇದೆ, ಆದರೆ ಆ ದಿವಸ ಎಲ್ಲ ತುಂಬಾ ಇದೆ. ಹಾಗೆ ನೋಡಿ ಇಲ್ಲೆಲ್ಲ ನೋಡಿ ಎಷ್ಟು ಅಣಬೆಗಳು ಎದ್ದು ಬರ್ತಾ ಇದೆ ಅಂತ ನೋಡಿದ್ರೆ ಗೈಸ್. ಇದೊಂದು ನನಗೆ ಪರ್ಫೆಕ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದಲ್ವ. ನಮ್ಮ ಹುಲ್ಲಿನ ಕೋಣೆಯಲ್ಲಿ ಆಗಿರುವಂಥ ಅಣಬೆಗಳು ನೋಡ್ತಾ ಇದ್ದರೆ ನಾವು ಆರಾಮಾಗಿ ಅಣಬೆಯನ್ನು ಬೆಳಿಬೋದಂತ ಅನ್ನಿಸ್ತಾ ಇದೆ, ಮನೆ ಬಳಕೆಗಾಗಿರ್ಬೋದು. ಹೀಗೆ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಅಣಬೆ ಬಂದಿದೆ ನಮ್ಮ ಹುಲ್ಲಿನ ಕೋಣೆಯಲ್ಲಿ ಅಂತ ಅಲ್ವಾ. ಹಾಗೆ ಈ ಪ್ರಾಕ್ಟಿಕಲ್ಲೇ ಸಾಕು ಅಂತ ಅನಿಸುತ್ತೆ ನನಗೆ ಅಣಬೆಯನ್ನು ಬೆಳೆಯೋದಕ್ಕೆ. ನೋಡೋಣ ಸಾಧ್ಯವಾದರೆ ಅಣಬೆಯನ್ನು ಬೆಳೆಯೋದಕ್ಕೆ. ಹಾಗೆ ನಾನು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಇದ್ದೀನಿ ಅಣಬೆಯ ಬೀಜಗಳನ್ನ. ಅದೇ ಕೋಣೆಯಲ್ಲಿ ನಾವು ಬೀಜ ಬಿತ್ತನೆಯನ್ನು ಮಾಡಿ ಪ್ಯಾಕೆಟನ್ನು ಇಟ್ಟರು ಕೂಡ ನಮ್ಗೆ ಅಣಬೆ ಬೆಳಿಬೋದು ಅಂತ ಅನ್ನಿಸ್ತಾ ಇದೆ. ಹಾಗೆ ಪ್ರತಿದಿನ ಕೂಡ ಅಲ್ಲೇ ಮೇಲ್ಗಡೆ ಅಣಬೆ ಇದ್ದಂಥ ಹುಲ್ಲನ್ನೆಲ್ಲ ತೆಗೆದು ಸುಂದರಿಯವರಿಗೆಲ್ಲ ಹಾಕ್ತಾಯಿದ್ದೀವಿ. ಅಂದರೆ ಹುಲ್ಲು ಸ್ವಲ್ಪ ಒದ್ದೆ ಇದೆ, ಹಾಗಾಗಿ ಆ ಥರ ಬೇರೆ ಅಣಬೆಗಳೆಲ್ಲನೂ ಹೇಳ್ತಾ ಇರೋದು. ಹೀಗಾಯ್ತಾ ಗೈಸ್, ನಿಮ್ಮ ಹುಲ್ಲಿನ ಕೋಣೆ ಏನಾದ್ರು ಇದ್ದರೆ ಈ ಥರ ಆಗ್ತಿದ್ರೆ ನನಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನೀಗ ರೆಡಿಯಾಗಿ ಹಡಿನ್ಮಾಳ್ ಪೇಸ್ಟ್ ತಗೊಳ್ಟೆ. ಹಾಗೆ ದಾದ ಮನೆಗೆ ಬಂದರೆ ಹಾಗಾಗಿ ದಾದನ ಪರ್ಮಿಷನ್ ತಗೊಂಡು ಈಗ ಬೇಗ ಹಡಿನ್ಮಾಳ್ ಪೇಸ್ಟ್ ನೋಡ್ಕೊಬರುವ ಅಂತ ಹೊರಟಿದ್ದೀನಿ. ಹಾಗೆ ನಾನು ಹೋಗಬೇಕು ಅಂತ ಏನು ಹಠ ಮಾಡಿ ಹೋಗ್ತಾ ಇಲ್ಲ ಗೈಸ್, ನಿಮಗೆ ತೋರಿಸ್ಬೇಕು ಅಂತ ಹೋಗ್ತಾ ಇರೋದು. ಹಾಗಾಗಿ ಬನ್ನಿ ಆಯಿತಾ, ಹಡಿನ್ಮಾಳ್ ಪೇಸ್ಟ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬೇಗ ಹೋಗಿ. ಹಾಗೆ ಈಗ ಟೈಮ್ ಆಗಿದ್ದು 4 ಗಂಟೆ, 6 ಗಂಟೆ ಒಳಗೆ ಮನೆಗೆ ಬಂದುಬಿಟ್ಬೇಕು. ನಮ್ಗೆ ಹಡಿನ್ಮಾಳ್
ಹೋಗೋದಕ್ಕೆ ಒಂದು ಅರ್ಧ ಗಂಟೆ ಇದ್ದರೆ ಸಾಕಾಯ್ತದೆ. ಹಾಗೆ ನಾನು ಬೈಕಲ್ಲಿ ಹೋಗ್ತಾ ಇರೋದಲ್ಲ, ಬೇಗ ಹೋಗಿ ಬೇಗ ಬರ್ಬೋದು. ಹಾಗಾಗಿ ಬನ್ನಿ ಗೈಸ್ ಬೇಗ ಹೋಗೋಣ ನಾವಿಲ್ಲಿಂದ. ನೋಡಿ ಗೈಸ್ ದಾದ ರಾಮ ಮಂದಿರದ ಪ್ರತಿಷ್ಠಾಪನೆಗೆಲ್ಲ ಊರಲ್ಲೆಲ್ಲ ಕರೆದು ಮನೆ ಕಾಯ್ತಾ ಇದ್ದಾರೆ. ಈಗ ನಾನು ಹೊರಡ್ತಾ ಇದ್ದೀನಿ. ಈಗ ದಾದ ಮನೆಯಲ್ಲಿ ಒಬ್ಬರೇ ಅಣ್ಣ ಮತ್ತು ಅಮ್ಮ ಬರ್ತಾ ಇದ್ದಾರೆ, ಹೊನ್ನಾವರದಲ್ಲಿ ಇದ್ದಾರಂತೆ. ಹಾಗೆ ಈಗ ನನಗೀಗ ಹೋಗ್ತಾ ಸಿಗ್ತಾರೆ, ನೋಡೋಣ. ಆದರೆ ಮಾತಾಡಿಸ್ತೀನಿ, ಇಲ್ಲ ಅಂದರೆ ಮನೆಗೆ ಬಂದ ನಂತರ ಮಾತಾಡಿಸ್ತೀನಿ ಆಯಿತಾ. ಓಕೆ ಗೈಸ್, ನಾನು ಮನೆಯಿಂದ ಹೊರಟು ಗುಂಡೆಬೇಲೆಲ್ಲ ದಾಟಿ ಚಿಕ್ಕನಕೋಡ್ ಹತ್ತಿರ ಬಂದಾಗ ಅಮ್ಮನ ಕಡ್ರೆ ಸಿಕ್ಕಿದ್ರೆ. ಹಾಗೆ ಹಡಿನಬಾಳು ಪೇಸ್ಟ್ ಇವತ್ತಿಲ್ಲ, ಹೆಚ್ಚು ಜನರು ಇಲ್ಲ, ಮತ್ತು 2-3 ಅಂಗಡಿ ಅಷ್ಟೇ ಇದೆ. ಮತ್ತು ನೀನು ಹೋಗ್ಬೇಡ, ವಾಪಸ್ ಮನೆಗೆ ಬಾ ಅಂತ ಅಂದರು. ಹಾಗಾಗಿ ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಅಮ್ಮ ಮತ್ತು ಅಣ್ಣ ಮುಂದೆ ಹೋದರು. ಹಾಗೆ ನಾನು ಇಲ್ಲೇ ನಿಂತು ನಿಮಗೊಂದು ವಿಷಯ ಇನ್ಫಾರ್ಮೇಷನ್ ಕೊಡುವ ಅಂತ ನಿಲ್ಲಿಸಿ ಈಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ನೀನು ಮನೆಗೆ ಹೋಗಿ ಸಿಗ್ತೇನೆ ನಿಮಗೆ. ಸೊ ಫ್ರೆಂಡ್ಸ್, ನಾನಿವಾಗ ಮನೆಗೆ ಬಂದಿದ್ದೆ ಆಯಿತು. ಮತ್ತು ಅಮ್ಮ ಅಣ್ಣ ಬರುವಾಗ ನೋಡಿ ಏನು ತಂದಿದ್ದಾರೆ ಅಂತ. ಜಾಲಿಯನ್ನು ತಂದಿದ್ದಾರೆ ಆಯಿತು, ತುಂಬ ಫ್ರೆಶ್ ಇದೆ. ಹಾಗೆ ನಾನಿವಾಗ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ನೋಡಿ ದೊಡ್ಡ ದೊಡ್ಡ ಜಾಲಿ, ಹಾಗೆ ತುಂಬ ಫ್ರೆಶ್ ಇದೆ. ಮತ್ತು ಇವರನ್ನು ನೋಡಿ ಮೀನು ತಂದಿದ್ದಾರೆ ಅಂತ ಜೋರು ಗೌಜು. ಹಾಗೆ ಇವತ್ತನ್ನೆಲ್ಲ ತಿನ್ನೋದಕ್ಕೆ ಕಾಯ್ತಾ ಕೂತಿದ್ದಾರೆ, ಬೇರೆ ಮತ್ತು ಬುಲ್ಲ. ಮತ್ತು ಜಾಲಿ ಮಾತ್ರ ಚೆನ್ನಾಗಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡಿ ಸುಕ್ಕ ಮಾಡಬೇಕು ನೋಡಿ ರಾತ್ರಿ ಊಟಕ್ಕೆ. ಈಗ ಆಗಿದ್ದು ಸಂಜೆ 5:30 ಆಯ್ತಾ ಬಂತು. ಹಾಗೆ ನಾನೀಗ ಇದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತೀನಿ. ನೋಡಿ ಚೆನ್ನಾಗಿದೆ ಅಲ್ವಾ. ನನಗಂತೂ ಜಾಲಿ ಅಂತಂದರೆ ತುಂಬ ಇಷ್ಟ. ಹಾಗೆ ಇದರ ಕ್ಲೀನ್ ಮಾಡಿ ಸುಕ್ಕ ಮಾಡಿಕೊಂಡು ರಾತ್ರಿ ಗಮ್ಮತ್ತಾಗಿ ಊಟ ಮಾಡಬೇಕು. ಹಾಗೆ ಆಯಿತಾ. ಹಾಗೆ ಕ್ಲೀನ್ ಮಾಡಿ ಇವರಿಗೆಲ್ಲ ಹಾಕ್ತೀನಿ. ಈ ಥರದನ್ನೆಲ್ಲ ತಿಂತಾರೆ ಇವರು, ತುಂಬ ಇಷ್ಟ. ಬೀರನಿಗೆ ಮತ್ತು ಬುಲ್ಲನಿಗೆ ಇಬ್ಬರಿಗೂ ಅಷ್ಟೇ. ಏಡಿಗೆ ಕಾಲು ಅಂತಂದರೆ ತುಂಬ ಇಷ್ಟ. ಹಾಗೆ ನೋಡಿದರೆ ಬುಲ್ಲನ್ನು ಅಷ್ಟೇ ತಿಂತ. ನೋಡಿ ಇಬ್ಬರಿಗೂ ಅಷ್ಟೇ ಏಡಿ ಕಾಲು ಅಂತಂದ್ರೆಲ್ಲ ಸಿಕ್ಕಾಪಟ್ಟೆ ಇಷ್ಟ, ತಿಂತರು ಅವರು. ಹಾಗೆ ನೋಡಿ ಈಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಗೈಸ್. ಓಕೆ ಫ್ರೆಂಡ್ಸ್, ನೋಡಿ ನಮ್ಮ ಮನೇಲಿ ಇವತ್ತು ಏಡಿ ಸುಕ್ಕ ಯಾರು ಮಾಡ್ತಿದ್ದಾರೆ ಅಂತಂದರೆ ಅಣ್ಣ ಆಯಿತಾ. ನೋಡಿ ಭಾರಿ ಅಡುಗೆ ಮಾಡ್ತಾವ್ರೆ, ಬೆಂಕಿ ಎಲ್ಲ ಮಾಡಿ. ಅಣ್ಣನ ಕರೀರಿಗೆ ಆಯ್ತಾ ಗೈಸ್, ಎಲ್ಲರೂ ಸ್ಪೆಷಲ್ ಅಡುಗೆ ಎಲ್ಲ ಮಾಡಬೇಕು ಅಂತಂದರೆ. ನೋಡಿ ಅಮ್ಮ ಇಲ್ಲಿ ಬನ್ನಿ. ಓಕೆ ಫ್ರೆಂಡ್ಸ್, ಅಮ್ಮನಿಗೆ ಮಲಗ್ದವಾಗ ಕುತ್ತಿಗೆ ಉಳುಕಿ, ಹಾಗೆ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದದ್ದು ಉಳುಕಿದೆಯಂತೆ ಕುತ್ತಿಗೆ. ಹಾಗಾಗಿ 10 ದಿನದ ಔಷಧಿಯನ್ನು ಕೊಟ್ಟಿದ್ದಾರೆ. 10 ದಿನದ ಔಷಧಿಯನ್ನು ಮಾಡಿದ್ರೆ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಆಯಿತಾ. ನೋಡಿ ದಿಂಬು ಹಾಕೋದಿಲ್ಲ, ಆದರೂ ಮಲಗ್ದವಾಗ ಆ ಕಡೆ ಈ ಕಡೆ ಹಿಂಗೆ ಜಾರು ಮಲಗ್ದವಾಗ ಸ್ಲಿಪ್ಪಾಗಿ ಕುತ್ತಿಗೆ ನೋವಾಗಿದೆ. ಹಾಗೆ ಔಷಧಿಯನ್ನು ತಗೊಂಡು ಬಂದಿದ್ದಾರೆ. ಈಗ ಒಂದು 10 ದಿನ ರೆಸ್ಟ್ ಮಾಡೋದಕ್ಕೆ ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಅಣ್ಣ ಮತ್ತು ನಾನು ಸೇರಿಕೊಂಡು ಜಾಲಿ ಸುಕ್ಕ ಮಾಡ್ತಾಯಿದ್ದೀವಿ. ಜಾಲಿ ತಕ್ಕ ಬಂದಿದ್ದಾರೆ ನೋಡಿ. ಹಾಗಾಗಿ ಹಡಿನಬಾಳು ಪೇಸ್ಟಿಗೆ ಹೋಗಬೇಕು ಅಂತ ಹೋಗಿ ಮತ್ತು ಇವರು ಸಿಕ್ಕಿದ್ರಲ್ಲ ಅಮ್ಮನ ಕಡೆಯವರು. ಅಂಗಡಿ ಎಲ್ಲ 2-3 ಅಂಗಡಿ ಇದಂತೆ, ಒಂದೇ ಒಂದು ಜನ ಕೂಡ ಇಲ್ಲಂತೆ. ವಾಪಸ್ ನಾನು ಕರೆಸಿದ್ರು. ಹಾಗೆ ಈಗ ನಾನು ಮತ್ತು ಅಣ್ಣ ಸೇರಿ ಜಾಲಿ ಸುಕ್ಕ ಮಾಡ್ತಾಯಿದ್ದೀರಿ. ನಾನು ಜಾಲಿ ಎಲ್ಲ ಕ್ಲೀನ್ ಮಾಡಿಕೊಟ್ಟೆ, ಅಣ್ಣಂದೆಲ್ಲ ಮೇನ್ ಕುಕ್. ಹಾಗೆ ನೋಡೋಣ ಆಯಿತಾ. ಎಲ್ಲ ತಯಾರಿ ಆಗಿಬಿಟ್ಟಿದೆ, ಬೇಯಿಸೋದು ಅಷ್ಟೇ ಇರೋದು ಅಣ್ಣಂದು. ಹಾಗೆ ಗೈಸ್ ನಮ್ಮಣ್ಣ ಫಾಸ್ಟ್ ಅಲ್ವಾ, ಹಾಗೆ ನಿಮ್ಮನೇಲಿ ಅಣ್ಣಂದಿರು ಅಡುಗೆ ಮಾಡ್ತಿದ್ದಾರೆ, ನನಗೂ ಕೂಡ ತಿಳಿಸಿ ಆಯಿತಾ. ಅವ್ರು ಅಡುಗೆನೋ ಮಾಡ್ತಾರೆ, ಆದರೆ ಕ್ಲೀನಿಂಗ್ ಮಾಡೋದಿದೆಯಲ್ಲ ಅದು ದೊಡ್ಡ ಸವಾಸ ನಮಗೆ. ಹಾಗಾಗಿ ನಾವು ಅವ್ರು ಅಡುಗೆ ಮಾಡ್ತೀನಿ ಅಂತಂದ್ರೂ ಬೇಡ ಅನ್ನೋ ಸವಾಸ ಆಗಿಬಿಡುತ್ತೆ ಗೈಸ್. ಹಾಗೆ ಆ ಥರ ಅವಸ್ಥೆ ಇರುತ್ತೆ. ಪ್ರತಿಯೊಬ್ಬರ ಮನೇಲೂ ಅಷ್ಟೇ ಅಲ್ವಾ. ಹುಡುಗರು ಯಾರು ಅಡುಗೆ ಮಾಡ್ತಾರೆ ಅಂತಂದ್ರೆ ಕ್ಲೀನಿಂಗ್ಗೆ ಒಂದು 4 ಜನನೇ ಬೇಕಾಗುತ್ತೆ. ಹಾಗೆ ಬ್ರೋ, ಇದು ಯಾವ ಸ್ಟೈಲಲ್ಲಿ ಜಾಲಿ ಸುಕ್ಕ ಮಾಡ್ತಾ ಇದ್ದಂದು? ನಾಟಿ ಸ್ಟೈಲ್. ಮಸಾಲೆ ಎಲ್ಲ ಹೆಂಗೆ ರೆಡಿ ಮಾಡಿದ್ರಿ? ನಿಮಗೆ ಯಾವ್ಯಾವ ಸ್ಟೈಲ್ ಕುಕ್ಕಿಂಗ್ ಎಲ್ಲ ಬರ್ತದೆ ಸ್ವಲ್ಪ ಹೇಳಿ ನಮಗೂ. ಕುಕ್ಕಿಂಗ್ ಸೀಕ್ರೆಟ್ ಅಲ್ಲವ. ಯಾವ್ಯಾವ ಸ್ಟೈಲ್ ಕುಕ್ಕಿಂಗ್ ಬರ್ತದೆ? ಹಂಗಾರೆ ಡೈಲಿ ಒಂದೊಂದು ಐಟಮ್ ಮಾಡಿ ತೋರಿಸಿ, ನಾವು ವ್ಲಾಗ್ ಮಾಡಿ ಹಾಕ್ತಾರೆ ಆಯಿತಾ. ಅದಕ್ಕೂ ಮತ್ತೆ ಅಪಾಯಿಂಟ್ಮೆಂಟ್ ಏನಾರು ತಗೋಬೇಕಾ ಆ ಥರ ವಿಷಯ ತಿಳ್ಕೊಳೋದಕ್ಕೂ? ಆಯಿತು, ನಾವು ಕೂಡ ವೆಯ್ಟ್ ಮಾಡ್ತೀವಿ. ನಿಮ್ಮ ಕೈ ಚಳಕದಿಂದ ಹೊಸ ಹೊಸ ಅಡುಗೆಗಳು ಕೂಡ ನಮ್ಮ ಎದುರಿಗೆ ಬರಲಿ. ಅದೇ ರೀತಿ ನಾವು ಮಾಡಿ ನಿಮ್ಮ ಕೈ ರುಚಿಯನ್ನು ಕೂಡ ಕಂಡು ಹಿಡಿಯೋಣ ಮುಂದಿನ ದಿನದಲ್ಲಿ. ಹೀಗೆ ಅಲ್ವಾ? ನೋಡಿ ಗೈಸ್ ಎಂಥ ಫಾಸ್ಟ್ ಹೇಳಿ. ನೋಡಿ ಈ ಸ್ಟೈಲಲ್ಲೆಲ್ಲ ನಿಮ್ಮ ಅಣ್ಣದೀರು ಕೂಡ ಅಡುಗೆ ಮಾಡ್ತಾರ ನೋಡಿ ಬೆಂಕಿಯೆಲ್ಲ ಹಿಡಿಸಿ ಈಗ ಸುಕ್ಕ ಮಾಡ್ತಾ ಇದ್ದದ್ದು. ಮತ್ತು ಹೊಗೆ ವಾಸನೆಯಲ್ಲಿ ಸುಕ್ಕ ತಿನ್ನೋಂಗೆ ಆಗೋದ ಗೈಸ್. ನೋಡಿ ಹೊಗೆ ಕಾರ್ಖಾನೆನೇ ಇದ್ದದೆ ನೋಡಿ. ಎಲ್ಲ ಒಟ್ಟಿಗೆ ಹಾಕಿದ್ದು ಮಿಸಳ ಬಾಜಿ ಅಲ್ವಾ.
ಜಾಲಿ ಸುಕ್ಕ ಮಿಸಲ್ ಬಾಜಿ. वाह वाह क्या बात है. ಮಾಡಿದ ಜಾಲಿ ಸುಕ್ಕ ಮುಚ್ಚಿಬಿಟ್ಟಿದೆ ಮತ್ತೆ ಹಿಂದಿಂದ ಗಾರ ಅಂತ ಓಕೆ ಫ್ರೆಂಡ್ಸ್, ಅಣ್ಣ ಮಾಡಿರುವಂಥ ಜಾಲಿ ಸುಕ್ಕ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರೆಡಿ ಆಗ್ತಾ ಇದೆ. ಹಾಗೆ ಪರಿಮಳ ಏನು ಮೂಗಿಗೆ ಹೊಡೀತಾ ಇದೆ. ರುಚಿ ಮತ್ತು ಹೆಂಗೆ ಬಂದಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಇಲ್ಲ, ಕೆಲವೊಂದು ಸರಿ ಹುಡುಗರೆಲ್ಲ ಅಣ್ಣದೇ ಇರುವಾಗೆ ಅಪ್ಪಂದಿರೆಲ್ಲ ಅಡುಗೆ ಮಾಡ್ತಿರ್ತಾರೆ, ರುಚಿ ಆಗ್ತದೆ ಹೌದು. ಅಂದರೆ ಅವ್ರಿಗೆ ಅಪರೂಪಕ್ಕೆ ಅಡುಗೆ ಮಾಡೋಕ್ಕೆ ಬರೋದು, ಆದರೂ ಅಡ್ಡಿಲ್ಲ, ಚೆನ್ನಾಗಿ ಮಾಡ್ತಾರೆ ಅಡುಗೆಯನ್ನು. ಹಾಗೆ ಗೈಸ್, ಮತ್ತು ನಮ್ಮ ಹುಡುಗಿರಷ್ಟೆಲ್ಲ ಚೆನ್ನಾಗಿ ಮಾಡೋದಿಲ್ಲ ಅಂತ ಗೊತ್ತಿದೆ. ಹಾಗೆ ಫ್ರೆಂಡ್ಸ್ ನೋಡಿ, ಅಲ್ಲಿ ರೆಡಿ ಆಗ್ತಾಯಿದೆ. ಇನ್ನು ಒಂದು 2 ನಿಮಿಷ ಇಟ್ಟು ಇಳಿಸೋದಕ್ಕೆ ನನ್ನ ಹತ್ರ ಹೇಳಿ ಹೋಗಿದ್ದಾರೆ. ಹಾಗೆ ಇವತ್ತು ರಾತ್ರಿ ಎಂದು ಭರ್ಜರಿ ಅಣ್ಣ ಮಾಡಿರುವಂಥ ಜಾಲಿ ಸುಕ್ಕ ತಿನ್ನಬೇಕು ಗಮ್ಮತ್ತಾಗಿ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ನಿಮಗೆ ಇಷ್ಟವಾಗಿರುತ್ತೆ ಅನ್ಕೊತೀನಿ. ಇಷ್ಟವಾಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಡಿ, ಕಾಮೆಂಟ್ ಮಾಡಬೇಕು. ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಒತ್ತಬೇಕು. ಯಾರು ಕೂಡ ಮಿಸ್ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಇದನ್ನು ಚಾಚು ತಪ್ಪದೇನೆ ಮಾಡಬೇಕು. ಹಾಗೆ ಗೈಸ್, ನಾನು ಕೂಡ ನಾಳೆ ಬ್ಲಾಗಲ್ಲಿ ಮಿಸ್ ಮಾಡ್ದೇನೆ ನಿಮ್ಮ ಜೊತೆಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್.